ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 2, 2026ರಂದು ಮೈಸೂರಿನ ಗಾಂಧಿ ವೃತ್ತದಲ್ಲಿ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಸಾರ್ವತ್ರಿಕ ಮುಷ್ಕರ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕ ಸಂಘಟನೆಯ ದೇವದಾಸ್, ಚಂದ್ರಶೇಖರ್ ಮೇಟಿ, ಶೇಷಾದ್ರಿ, ರೈತ ಮುಖಂಡರಾದ ಹೊಸಕೋಟೆ ಬಸವರಾಜು, ಕೆಂಚಲೂರು ಮಾರಂಕಯ್ಯ, ದಸಂಸ ಮುಖಂಡ ಬೆಟ್ಟಯ್ಯಕೋಟೆ, ಚೋರನಹಳ್ಳಿ ಶಿವಣ್ಣ, ಶಂಭುಲಿಂಗಸ್ವಾಮಿ, ಮಹಿಳಾ ಮುಖಂಡರಾದ ಮಹದೇವಮ್ಮ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು. ಮೆರವಣಿಗೆ ಮಾಡಿ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಕಾರ್ಮಿಕರ ಬಗ್ಗೆ ನಮ್ಮ ಶೇಷಾದ್ರಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಆಶ್ರಯದಲ್ಲಿ ಏನು ಸುಮಾರು 9 ಮಸೂದೆಗಳನ್ನ ನಾವು ವಿರೋಧವನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ 4 ಲೇಬರ್ ಕೋಡ್ ರದ್ದನ್ನಗೊಳಿಸಬೇಕು ಅಂತೇಳಿ ಈಗಾಗಲೇ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಮತ್ತು ಎರಡನೇದು, ನರೇಗಾ ಯೋಜನೆಯನ್ನ ಪುನಃಸ್ಥಾಪಿಸಿ ವಿಜಿ ಗ್ರಾಮ್ ಜಿ ಕಾಯ್ದೆ ರದ್ದುಗೊಳಿಸಬೇಕು ಅಂತ ಹೇಳಿ ಇವತ್ತು ಅದು ಕೂಡ ಎಲ್ಲ ಹೋರಾಟ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ. ನಮ್ಮ ಹಳ್ಳಿಯ ಜನ ಬರಗಾಲ ಬಂದಾಗ ಕೆಲಸ ಇಲ್ಲದೆ ಗ್ರಾಮ ಪಂಚಾಯತಿಗಳ ಮುಖಾಂತರ ಕನಿಷ್ಠ ವರ್ಷಕ್ಕೆ ಇಷ್ಟು ದಿವಸ ಕೆಲಸವನ್ನ ಮಾಡಬೇಕು, ಕನಿಷ್ಠ ಕೂಲಿಯನ್ನ ಕೊಡಬೇಕು ಅಂತೇನು ಗಾಂಧೀಜಿಯವರು ಕನಸು ಕಾಣಿದ್ರು. ನಮ್ಮ ಹಳ್ಳಿಗಳು ಎಲ್ಲಿವರೆಗೆ ನಗದಿಲ್ಲ ಅಲ್ಲಿವರೆಗೆ ದೇಶ ಉದ್ಧಾರ ಆಗಲ್ಲ ಅಂತೇಳಿ ಇಂದಿನ ಸರ್ಕಾರಗಳು ತಂದಂತ ಕಾಯ್ದೆಯನ್ನು ಇವತ್ತು ತಿದ್ದುಪಡಿ ಮಾಡಿ ಆ ಕೆಲಸ ಮತ್ತು ಅಧಿಕಾರ ವ್ಯಾಪ್ತಿಯನ್ನ ಕೇಂದ್ರ ಸರ್ಕಾರ ಅವರು ಏಳಿಗೆ ಮಾಡಬೇಕು ಅಂತೇಳಿ ಆ ಕಾಯ್ದೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ನೀವೆಲ್ಲರೂ ಕೂಡ ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ನಿರಂತರವಾಗಿ 1991ರಿಂದ ಹಿಡಿದು ಏನು LPG ನೀತಿಗಳು ಬಂದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳು ಬಂದಾಗ ಅದನ್ನ ವಿರೋಧ ಮಾಡ್ತಾನೆ ದುಡಿಯುವ ವರ್ಗ ಬಂತು. ಯಾಕೆಂದ್ರೆ ನಮ್ಮನ್ನ ಆಳುತ್ತಿರುವಂತ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇರ್ಬೋದು, ಸಂಪೂರ್ಣವಾಗಿ ನಮ್ಮ ಹಕ್ಕುಗಳನ್ನ ಮಾಲೀಕರ ಪರವಾಗಿ, ಬಂಡವಾಳಿಗರ ಪರವಾಗಿ ಇವತ್ತು ಮಾಡ್ತಾ ಬರ್ತಾ ಇದ್ದಾರೆ. ಅದು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಜನಸಾಮಾನ್ಯರಿರ್ಬೋದು. ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಒಟ್ಟಾರೆಯಾಗಿ ಮನುಷ್ಯ ವಿರೋಧಿಯ ನಡೆಗಳ ಮೂಲಕ, ಮನುಷ್ಯ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರೋದ್ರ ಮೂಲಕ ತನ್ನ ಅಹಮನ್ನ, ತನ್ನ ಅಹಂಕಾರನ ವಿಜೃಂಭಿಸ್ತಾ ಇದೆ. ಸಾಮಾನ್ಯ ಜನರು ದಿನನಿತ್ಯ ಬದುಕಿಗೆ ಸಂಕಷ್ಟಗಳನ್ನ ಪಡ್ತಾ ಇರುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಕೆಲವೇ ಜನರನ್ನ ಶ್ರೀಮಂತರನ್ನ ಮಾಡುವಂತ, ಈ ದೇಶದ ಸಮಸ್ತ ಆಸ್ತಿನ ಕೆಲವೇ ಶ್ರೀಮಂತರಿಗೆ ಕೊಡುಗೆಯಾಗಿ ಕೊಡುವಂತ ಭಾಷಣ ಇವತ್ತು ಪ್ರಧಾನಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಇವತ್ತು ಈ ದೇಶದ ಉತ್ಪತ್ತಿಕಾರರಾದಂತಹ ರೈತರು, ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಇವರು ಆತಂಕದ ವಾತಾವರಣ, ಆತಂಕದ ಕ್ಷಣಗಳನ್ನ ಎದುರು ನೋಡುವಂತ ಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.